ಸಹೃದಯ ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ, ದೂರದ ಸಿಂಗಪುರದಿಂದ. ಆಚಾರಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಆಚಾರ ವಿಚಾರಗಳಲ್ಲಿ ಅರಸನಂತೆ ಆಗು, ಮಾತಿನಲ್ಲಿ ಚೂಡಾಮಣಿಯಾಗು. ಕಂದ, ನೀನಾಡೋ ಮಾತಿಗೊಂದು ಬೆಲೆ ಇರಬೇಕು, ಆ ಮಾತಿಗೊಂದು ಶಕ್ತಿ ಇರಬೇಕು. ಹೇಗೆ ಸರ್ವಜ್ಞ ಹೇಳ್ತಾನೆ ಒಂದು ಕಡೆ, ಮಾತು ಬಲ್ಲಾತಂಗೆ ಮಾತೊಂದು ಮಾಣಿಕ್ಯ ಅಂತ ಹೇಳಿ. ಅಲ್ಲಮ ಪ್ರಭುಗಳು ಮಾತೆಂಬುದು ಜ್ಯೋತಿರ್ಲಿಂಗವಯ್ಯ ಅಂತ ಹೇಳಿದ್ರು. ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿದ್ರು. ಅಷ್ಟೇ ಯಾಕೆ, ಯುಗದ ಕವಿ, ಜಗದ ಕವಿ ಡಾಕ್ಟರ್ GS ಶಿವರುದ್ರಪ್ಪನವ್ರು ಹೇಳ್ತಾರೆ ಒಂದು ಕಡೆ, ಮಾತು ಮಾತು ಮತಿಸಿ ಬಂತು ನಾದದ ನವನೀತ ಅಂತ ಹೇಳಿದ್ರು. ಮಾತು ಹೇಗಿರಬೇಕು ಅಂದರೆ ಬೆಣ್ಣೆ ಕಡ್ದಂಗಿರಬೇಕು ಅಲ್ವಾ. ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ನೋಡಿ, ಮಾತೇ ಮುತ್ತು ಮಾತೇ ಮೃತ್ಯು ಅಂತ ಹೇಳಿ. ಸರಿಯಾಗಿ ಬಳಸ್ಕೊಂಡ್ರೆ ಆ ಮಾತು ಮುತ್ತಾಗುತ್ತೆ, ವ್ಯತಿರಿಕ್ತವಾಗಿ ನಾವು ಮಾತನಾಡಿದರೆ ಆ ಮಾತು ನಮ್ಮ ಬಾಳಿಗೆ ಮೃತ್ಯುವಾಗಿ ಬರ್ತದೆ ಅಂಥೇಳಿ. ನಮ್ಮ ಗರತಿ ಆ ಮಗುವಿಗೆ ಹೇಳ್ತಾ ಕೊನೆಯ ಸಾಲಿನಲ್ಲಿ ಎಂಥ ಮಾತು ಹೇಳ್ತಾಳೆ, ಕಂದ, ಈ ಸಮಾಜದಲ್ಲಿ ನೀನೇನಾಗದೇ ಇದ್ರೂ ಪರವಾಗಿಲ್ಲ, ಈ ಜಗತ್ತಿಗೆ ಒಂದು ಬೆಳಕಾಗು, 10 ಜನಕ್ಕೆ ಉಪಯೋಗ ಆಗುವಂತೆ ನೀನು ಬಾಳು ಅಂತ ಹೇಳ್ತಾಳೆ. ಆದರೆ ಇವತ್ತು ನಮ್ಮ ತಂದೆ ತಾಯಿಗಳು ಮಕ್ಕಳಿಗೆ ಹೇಳೋದೇ ಬೇರೆ. ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು, A++ಏ ತಗೋಬೇಕು, IITನಲ್ಲೇ ಓದಬೇಕು, ರ್ಯಾಂಕ್ ತಗೋಬೇಕು, ಮೆಡಿಕಲ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಒಳ್ಳೆ ಪ್ಯಾಕೇಜ್ ಸಂಬಳ ಸಿಗಬೇಕು, ನೀನು ಏನಾದರೂ ಮಾಡು, ಮೊದಲು ದುಡ್ಡು ಮಾಡು, ಹಣ ಮಾಡು, ದುಡ್ಡು ಮಾಡು. ಈ ಬೇಡದೇ ಇರತಕ್ಕಂಥ ಎಲ್ಲ ವಿಚಾರಗಳನ್ನು ತುಂಬಿ ಒಂದು ಭೌತಿಕ ಚೌಕಟ್ಟಿನ ಒಳಗಡೆ ನಾವು ಬಂದಿಯಾಗಿ ನಮ್ಮ ಮಕ್ಕಳನ್ನು ಮಾಡ್ತಾ ಇದ್ದೀವಿ. ಒಂದು ಅರ್ಥದಲ್ಲಿ ಹೇಳೋದಾದರೆ, ಇವತ್ತು ನಾವು ನಮ್ಮ ಮಕ್ಕಳನ್ನು ಗಾರ್ಬೇಜ್ ತೊಟ್ಟಿಗಳನ್ನಾಗಿ, ಕಸದ ತೊಟ್ಟಿಗಳನ್ನಾಗಿ ನಾವು ಮಾಡ್ತಾ ಇದ್ದೀವಿ. ಎಷ್ಟು ಹಣ ಇದ್ದರೆ ಏನು ಪ್ರಯೋಜನ? ಸಂಸ್ಕಾರವಿಲ್ಲದಿದ್ದರೆ, ಪರಂಪರೆಯ ಬಗ್ಗೆ ನಮ್ಮ ಮಕ್ಕಳಿಗೆ ಅರಿವೇ ಇಲ್ಲದೆ ಹೋದರೆ, ದೊಡ್ಡವರು ಚಿಕ್ಕವರು ಯಾರಿಗೆ ಏನು ಗೌರವ ಕೊಡಬೇಕು ಅನ್ನುವ ಕನಿಷ್ಠ ಸೌಜನ್ಯವನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸದೆ ಹೋದರೆ, ಅವರಲ್ಲಿ ಇರ್ತಕ್ಕಂಥ ಹಣ ಬಸವಣ್ಣನವರ ಮಾತಲ್ಲಿ ಹೇಳೋದಾದರೆ, ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂಥೇಳಿ.